ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸಲ್ಲಿ ಏನೇನು ಮಾತಾಡೋಣ ಅಂತ ಹೇಳೋದಾದರೆ, ಇವತ್ತಿನ ಬಿಗ್ ಬಾಸ್ ತ್ರಿವಿಕ್ರಮ್ ಅವರ ಮಾತನ್ನು ಭವ್ಯ ಅವರು ಕೇಳ್ತಾ ಇಲ್ಲ. ಅಂದರೆ ಕ್ಯಾಪ್ಟನ್ ಅವರ ಮಾತನ್ನು ತ್ರಿವಿಕ್ರಮ್ ಅವರು ಕೇಳಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಭವ್ಯ ಅವರಿಗೆ ಉತ್ತಮ ಅಂದರೆ ಹೆಚ್ಚಿನ ಚಪ್ಪಾಳೆ ಬಂದಮೇಲೆ ಸ್ವಲ್ಪ ಎಲ್ಲೋ ಓವರ್ ಆಗಿ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ತ್ರಿವಿಕ್ರಮ್ ಅವರು ಆಪ್ಷನ್ ಕೇಳಿದರು. ಆ ಆಪ್ಷನು ಅವರು ತಗೊಳ್ಳೋಕೆ ರೆಡಿ ಇರಲಿಲ್ಲ. ಮತ್ತು ಅವ್ರು ಏನು ಹೇಳಿದ್ರು ಅದೇ ಆಗಬೇಕು ಅನ್ನೋ ರೀತಿಯಲ್ಲಿ ಭವ್ಯ ಅವರು ಕಮಾಂಡ್ ಮಾಡ್ತಾ ಇರೋ ರೀತಿ ಕಾಣ್ತಾ ಇತ್ತು. ಸೊ ಯಾವುದೇ ಒಂದು ಪನಿಷ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅವ್ರು ಹೇಳಿರಬೇಕು, ಇಂತಹ ಒಂದು ಪನಿಷ್ಮೆಂಟ್ಗಳನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು. ಆದರೆ ಬಟ್ಟೆಯನ್ನು ಹೊಗೆ ಕೊಟ್ಟಿದ್ದು ಹನುಮಂತು ಅವ್ರದ್ದು ಚೈತ್ರ ಅವರಿಗೆ ಏನೋ ಎಲ್ಲೋ ಒಂದು ಎಡವಟ್ ಆಗ್ತಾ ಇದೆ. ಚೈತ್ರ ಅವರಿಗೆ ದೇವ್ರ ಬಲ ತುಂಬ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ಏನೋ ದೇವ್ರ ಹತ್ರ ಬೇಡಿದ್ರು, ದೇವರು ಕೊಟ್ಟಿದ್ದಾರೆ ಅಂತ ನನಗನಿಸ್ತಾ ಇದೆ. ಸೊ ಏನಿದೆ ಏನಿಲ್ಲ ಅಂತ ಮೇ ಬಿ ವೀಕೆಂಡಲ್ಲೇ ಗೊತ್ತಾಗ್ಬೋದು, ಅಥವಾ ಚೈತ್ರ ಅವರು ಹೇಳಿದರೂ ಗೊತ್ತಾಗ್ಬೋದು. ಸೊ ನೋಡೋಣ ಏನಾಗುತ್ತೆ ಏನಾಗಲ್ಲ ಅಂತ. ಚೈತ್ರ ಅವರು ನಾನು ಹೇಳ್ದಂಗೆ ಯಾವ ರೀತಿ ಬೇಡ್ಕೊಂಡಿದ್ದಾರೆ ದೇವರಿಗೆ ಗೊತ್ತು. ಯಾಕಂದರೆ ಒಂದರ ಮೇಲೆ ಚೈತ್ರ ಅವರಿಗೆ ಒಂದು ಪಾಸಿಟಿವಿಟಿ ಆಗ್ತಾ ಇದೆ. ಸೊ ಡೈನಿಂಗ್ ಟೇಬಲಲ್ಲಿ ರಜತ್ ಅವರು ಸ್ವಲ್ಪ ಓವರಾಗಿ ಅಂದರೆ ಚೈತ್ರ ಅವರನ್ನು ಸ್ವಲ್ಪ ಹೀಯಾಳಿಸಿದ್ರು ಅಂತ ನನಗನ್ನಿಸ್ತಾ ಇದೆ. ಆದ್ರೂ ಚೈತ್ರ ಅವರು ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಾರೆ. ಸೊ ಇನ್ನೊಂದು ಏನಂದರೆ, ನನ್ನ ಕಮೆಂಟಿಗೆ ಚೈತ್ರ ಅವರಿಗೆ ನಾನು ಅಂದರೆ ಫೋರ್ಸ್ಫುಲ್ಲಿ ನಾನು ಅವ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಕಮೆಂಟಲ್ಲಿ. ಸೊ ಅವರಿಗೆ ನಾನು ಹೇಳ್ತಾ ಇರೋದು, ಯಾರು ಯಾವ ರೀತಿ ಆಡ್ತಾರೆ ನನ್ನ ವಿಡಿಯೋ ಆ ದಿನಕ್ಕೆ ಮಾತ್ರ. ಸೊ ಪಾಸ್ಟನ್ನು ನಾನು ತಗೊಳ್ತೇನೆ ಎಕ್ಸಾಂಪಲ್ ಆಗಿ ಮಾತ್ರ. ಸೊ ಅವರು ಹೆಂಗೇ ಇರಲಿ ಏನೇ ಮಾಡಲಿ ನನಗೇನಿಲ್ಲ. ಬಟ್ ನಾನು ಯಾರು ಅಂದರೆ ಇವರೇ ನನ್ನ ಇವ್ರ ಫ್ಯಾನ್ ನಾನು, ಅಥವಾ ಇವರೇ ನನ್ನ ಫೇವ್ರೇಟು ಅಲ್ಲ. ಒಂದೊಂದು ದಿನಕ್ಕೆ ಒಂದೊಂದು ಫೇವ್ರೇಟ್ ಇರ್ತಾರೆ. ಸೊ ಹೆಂಗೂ ಅಂದ್ಕೊಳ್ಳಿ. ಆದರೆ ಇವತ್ತಿನ ಬಿಗ್ ಬಾಸ್ ತುಂಬ ಫನ್ನಿಯಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ರೆಸಾರ್ಟ್ ಆಗಿದೆ ಬಿಗ್ ಬಾಸ್. ರೆಸಾರ್ಟಲ್ಲಿ ಚೈತ್ರ ಅವರ ಟೀಮು ಅತಿಥಿಗಳಾಗಿ ತುಂಬ 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 ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ರೆಸಾರ್ಟ್ ಅತಿಥಿಗಳಿಗೆ ಮಾಡೋದಕ್ಕಿಂತ ಹೆಚ್ಚು ರೆಸಾರ್ಟ್ ಅವರೇ ತಿಂತಾ ಇದ್ದಾರೆ. ಸೊ ಐಶ್ವರ್ಯ ಅವರು ನೋಡ್ತಾ ಇದ್ದಾರೆ, ಮಂಜು ಅವರು ಎಲ್ಲೋ ನ್ಯೂಟ್ರಲ್ ಆದಂಗೆ ಕಾಣ್ತಾ ಇತ್ತು ಫಸ್ಟು. ಅಂದರೆ ತಿರ್ಲಿ ಬಿಡುಗರು ಅಂತ. ಆಮೇಲೆ ಹೆಂಗೆ ಫೈರ್ ಬ್ರ್ಯಾಂಡ್ ಥರ ಆದರು. ಇಲ್ಲಿ ಚೈತ್ರ ಕುಂದಾಪುರ ಮತ್ತು ಹನುಮಂತ ಅವರು ಒಳ್ಳೆ ಗೋಲ್ ಕೊಡ್ತಾ ಇದ್ದಾರೆ ಇವರಿಗೆ. ಸೊ ನೋಡಬೇಕು ಇನ್ನೇನು ಆಗುತ್ತೆ, ಇವತ್ತು ಫೈಟ್ ಇದೆಯಾ ಇಲ್ವಾ ಅಂತ ನೋಡಬೇಕು. ರಜತ್ ಅವರ ಚರ್ಬಿ ಇಳಿಸಬೇಕಾದ್ರೆ ಚೈತ್ರ ಕುಂದಾಪುರ ಅವರಿಂದ ಮಾತ್ರ ಸಾಧ್ಯ. ಯಾಕಂದರೆ ಚೈತ್ರ ಕುಂದಾಪುರ ಅವರು ಒಂದು ಮಟ್ಟಿಗೆ ರಜತ್ ಅವರನ್ನು ಅಲ್ಲಾಡಿಸ್ತಾ ಇದ್ದಾರೆ. ಗಂಡಸು ಅಂತ ಹೋರಾಡ್ತಿದ್ದಂಥ ಮೆರಿತಿದ್ದಂಥ ರಜತ್ ಅವರೇ ನಿಮ್ಮನ್ನು ಒಂದು ಹೆಂಗಸು ಗೋಲ್ಡ್ ಇಡಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಕಡೆ ಗಂಡಸ್ತನ ಅಂತ ತೋರಿಸೋದು ಗಂಡಸರ ಲಕ್ಷಣ ಅಲ್ಲ ರಜತ್ ಅವರೇ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲೀರಿ. ಯಾಕಂದರೆ ನೀವು ಆಗಿರ್ಬೋದು, ನಿಮ್ಮ ಒಂದು ಸ್ಟ್ರಾಟರ್ಜಿ ಆಗಿರ್ಬೋದು, ಅಥವಾ ನಿಮ್ದು ಏನೇ ಆಗಿರ್ಬೋದು, ಆದರೆ ಎಲ್ಲ ಕಡೆ ಅದು ಅಸಹ್ಯವಾಗಿ ಕಾಣುತ್ತೆ ರಜತ್ ಅವರೇ. ಸ್ವಲ್ಪ ನೋಡಿಕೊಂಡು ಮಾತಾಡುವಾಗ ಆಗಿರ್ಬೋದು, ಅಥವಾ ವ್ಯಂಗ್ಯ ಮಾಡುವಾಗ ಆಗಿರ್ಬೋದು. ನಿಮಗೆ ಬೇರೆ ಯಾರಾದರೂ ವ್ಯಂಗ್ಯ ಮಾಡಿದರೆ ಹೆಂಗೆ ಬೇಜಾರಾಗುತ್ತೆ? ಲಾಸ್ಟ್ ವೀಕಲ್ಲಿ ನಿಮಗೆ ಗೌತಮಿ ಅವರು ಹೇಳಿದ ಕೂಡಲೇ ಹೆಂಗೆ ನಿಮಗೆ ಬೇಜಾರಾಯಿತು? ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಒಬ್ಬರ ಹತ್ತಿರ ಅಂದರೆ ಒಬ್ಬರ ಮುಖ ಕೊಟ್ಟು ವ್ಯಂಗ್ಯ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ. ನೀವೇ ಹೇಳ್ತೀರಾ ಮ್ಯಾನೇಜರ್ ಹತ್ರ ಮಾತಾಡಬೇಕು ಅಂತ. ಮೋಕ್ಷಿತ ಅವ್ರ ಹತ್ರ ಮಾತಾಡುವಾಗ ನೀವೇ ಮಾತಾಡ್ತೀರಾ. ನೀವು ಮಾತಾಡೋದು ಸರಿನಾ? ಹಂಗಾದ್ರೆ ಏನು ತಲೆ ಇಲ್ಲ ಗುರು ಇವನಿಗೆ. ಇವನು ಎಲ್ಲೋ ಒಂದು ಚರಂಡಿಯಲ್ಲಿ ಬಿದ್ದಿದ್ದ ಅಂತ ಕಾಣುತ್ತೆ ರಜತ್ ಅವನು. ಸೊ ನೋಡಬೇಕು. ಮೋಕ್ಷಿತ ಅವರನ್ನು ಪಾಪ ಗೋಳು ಇಡ್ಸ್ಕೊಂಡ್ರು. ಅಂದರೆ ಪಾಪ ಅವರು ಅಂದರು ಅಲ್ಲೂ ಹೋಗಬೇಕು ಇಲ್ಲೂ ಹೋಗಬೇಕು, ಅಲ್ಲೂ ಹೋದ್ರು ಕಡೆಗೆ ಸುಸ್ತಾದರು. ಮಂಜು ಅವರು ಮೊದಲು ನ್ಯೂಟ್ರಲ್ ಆಗಿದ್ದರು. ಆಮೇಲೆ ಸ್ವಲ್ಪ ಎಗ್ರೆಷನ್ ಆದರು. ಒಂದು ಗ್ಲಾಸ್ ಹೊಡೆದ್ರು. ಸೊ ನೋಡಬೇಕು ಇನ್ನು ಯಾವ ರೀತಿ ಆಟ ಆಡ್ತಾರೆ ಅಂತ. ಇವಾಗ ನಾಳೆ ಅಪೋಸಿಟ್ ಟೀಮಲ್ಲಿ ಅತಿಥಿಗಳಾಗ್ತಾರಾ, ಅಥವಾ ಇದೇ ಕಂಟಿನ್ಯೂ ಆಗಿ ಹೋಗುತ್ತಾ, ಏನಾಗುತ್ತೆ ಅಂತ ನೋಡಬೇಕು. ಇಲ್ಲಿ ರಜತ್ ಅವರು ತಾನು ಏನು ಮಾಡಿದ್ರು ಸರಿ, ಅಪೋಸಿಟ್ ಟೀಮ್ ಅವರು ಏನು ಮಾಡಿದ್ರು ತಪ್ಪು ಅನ್ನೋ ರೀತಿಯೆಲ್ಲ ಅವನು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಏನಂತ ನಿಜವಾಗ್ಲೂ ಮರ್ಯಾದೆ ಕೊಡೋಣ ಅಂತಲೂ ಅನ್ನಿಸ್ತಾ ಇಲ್ಲ ನಿಜವಾಗ್ಲೂ ಪರ್ಸ್ನಲ್ ಆಗಿ ನನಗೆ. ಸೊ ಹೆಂಗೆ ಅನಿಸ್ತಾ ಇದೆ ಅಂದರೆ, ರಜತ್ ಅವರು ಆಟ ಆಡೋದು ಅವ್ರು ಮಾಡಿದ್ದೆಲ್ಲ ಸರಿ, ಉಳಿದವ್ರು ಮಾಡಿದ ತಪ್ಪು. ಇಲ್ಲಿ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಭವ್ಯ ಅವರು ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ದಾರೆ. ಅಂದರೆ ಅವರಿಗೆ ಲಾಸ್ಟ್ ಟೈಮು ಕ್ಯಾಪ್ಟನ್ಶಿಪ್ಪಲ್ಲೂ ಈ ಥರನೇ ಆಗಿತ್ತು. ಈ ಥರ ಕಂಟಿನ್ಯೂಸ್ ಆಗುತ್ತಾ ಇದೆ. ಬಿಗ್ ಬಾಸ್ ಅವರು ಬೇಕಂತಾನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟು ಬಂತು. ಸೊ ಹೆಂಗಾಗ್ತಾ ಇದೆ ಅಂದರೆ, ಇಲ್ಲಿ
ಎಲ್ಲವನ್ನು ಪಾಸಿಟಿವಿಟಿಯಿಂದ ಅಂದರೆ ಎಲ್ಲವನ್ನು ಒಂದು ಆಟದ ರೀತಿಯಲ್ಲಿ ನೋಡೋ ಪರಿಸ್ಥಿತಿ ಮನೆಯವರಿಗಿಲ್ಲ ಅಂತ ಕಾಣುತ್ತೆ. ಇಲ್ಲಿ ರಜತ್ ಅವರು ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ಚೈತ್ರ ಅವರಿಗೆ ಕನ್ನಿಂಗು ಕಂತ್ರಿ ಬುದ್ಧಿ ಅಂತ. ಗುರು, ನಿನ್ನ ಮುಖವನ್ನು ಒಂದ್ಸರಿ ಕನ್ನಡಿಯಲ್ಲಿ ನೋಡ್ಕೊ, ಯಾಕಂದರೆ ನಾವು ನೋಡ್ತಾ ಇದ್ದೀವಿ. ನೀನು ಯಾವ ರೀತಿ ಕನ್ನಿಂಗ್ ಆಗಿ ಆಡ್ತಾ ಇದೆಯಾ, ನೀನು ಯಾವ ರೀತಿ ಕಂತ್ರಿಯಾಗಿ ಆಡ್ತಾ ಇದೆಯಾ, ನೀನು ಯಾವ ರೀತಿ ಅಗ್ರೆಷನಲ್ಲಿ ಆಟ ಆಡ್ತಾ ಇದೆಯಾ ಅಂತ ನಾವು ನೋಡ್ತಾ ಇದ್ದೇವೆ. ಒಂದು ಒಂದು ಲೆವೆಲ್ವರೆಗೂ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೆ ಮಿಸ್ಟರ್ ರಜತ್ ಅವರೇ. ಆದರೆ ಓವರ್ ಆಗುತ್ತಲ್ಲ, ಅಂದರೆ ಅತಿ ಆಗುತ್ತಲ್ವಾ, ಅವಾಗ ಎಲ್ರಿಗೂ ಇರಿಟೇಟ್ ಆಗುತ್ತೆ. ನಾನು ಹೇಳ್ತಾ ಇಲ್ಲ ಚೈತ್ರ ಕುಂದಾಪುರ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಒಂದು ನಿಯತ್ತಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಹೌದು, ಅವ್ರು ತಪ್ಪು ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಪನಿಷ್ಮೆಂಟು ಕೊಟ್ಟಿದ್ದಾರೆ. ಅದೇ ಪನಿಷ್ಮೆಂಟ್ ನಿನ್ಗೆ ಸಿಕ್ಕಿಲ್ಲ ಗುರು, ಅದಕ್ಕೋಸ್ಕರ ನೀನು ಈ ಥರ ಹಾರಾಡ್ತಾ ಇದೆಯಾ. ಗೊತ್ತಿಲ್ಲ ಕಿಚ್ಚ ಸುದೀಪ್ ಅವರು ಯಾಕೆ ನಿನಗೆ ಕ್ಲಾಸ್ ತಗೊಳ್ತಾ ಇಲ್ಲ ಅಂತ. ಸೊ ತ್ರಿವಿಕ್ರಮ್ ಅವರು ಎಲ್ಲ ಇದರಲ್ಲೂ ನನಗೆ ನಿಜವಾಗ್ಲೂ ಅನಿಸಿದ್ದು ತ್ರಿವಿಕ್ರಮ್ ಅವರು ಟಾಪು. ಸೆಕೆಂಡ್ ಮೋಸ್ಟ್ ಅಂದರೆ ಇವರು ನಮ್ಮ ಮೋಕ್ಷಿತ್ ಅವರು. ನಿಜ ಹೇಳ್ತೇನೆ ಗುರು, 100% ಕೊಟ್ಟಿದ್ದಾರೆ ಅವರು, 100% ಕೊಟ್ಟಿದ್ದಾರೆ. ತ್ರಿವಿಕ್ರಮ ಆಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಮತ್ತು ಬೇರೆ ಎಲ್ಲರೂ ಅವರವರ ಒಂದು ಸ್ವಾರ್ಥನೇ ನೋಡಿಕೊಂಡು ಬಿಟ್ಟರು, ಬೇರೆ ಏನೂ ಇಲ್ಲ. ಇವನ್ ಧನರಾಜ್ ಅವರಾಗಿರ್ಬೋದು ಅಥವಾ ರಜತ್ ಅವರಂತೂ ಹೇಳೋದೇ ಬೇಡ ಬಿಡಿ. ಸುಮ್ಮನೆ ಒಂದು ಆಟ ಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅವರದ್ದೇ ಒಂದು ಎಲ್ಲಿ ಇಡ್ಲಿ ನಾನು ಅಂತ ಹೇಳಿಬಿಟ್ಟು ಒಂದು ಇರಿಟೇಷನ್ ಟೈಪ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಈ ರೀತಿ ಆದರೆ ಒಂದು 2 ವಾರಗಳಲ್ಲಿ ಹೋಗ್ಬೋದು. ಯಾಕಂದರೆ ಈ ವಾರನೂ ನಾಮಿನೇಷನ್ ಆಗ್ತಾ ಇಲ್ಲ, ಅಂದರೆ ಆಗಿಲ್ಲ, ಎಲಿಮಿನೇಷನ್ ಇಲ್ಲ ಅಂತ ಕಾಣುತ್ತೆ. ಸೊ ನೋಡೋಣ ಏನೇನು ಆಗುತ್ತೆ ಈ ಬಿಗ್ ಬಾಸಲ್ಲಿ ಅಂತ. ಸೊ ನಾಳಿನ ಸಂಚಿಕೆ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.